ಪೂಜೆ ಮಾಡ್ತಾರೆ ಬೇಡ ಅಂತ ಹೇಳಿದ್ದಾರೆ ಸರ್ ಅಲ್ಲಿ. ಯಾವ್ದು ಕೇಳ್ತಾ ಇಲ್ಲ ನಿನ್ನ ಕೆಲಸ ಯಾವ್ದು ಕೇಳ್ತಾ ಇಲ್ಲ ನಿನ್ನ ಕೆಲಸ
ಚೆನ್ನಮ್ಮನವರ ನಿಧನ ಬಹುಶಃ ಇಡೀ ಮಹಿಳೆಯರಿಗೆ ಅವರ ವ್ಯಕ್ತಿತ್ವದ ಬಗ್ಗೆ ಪರಿಚಯ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಮೊನ್ನೆಯಿಂದ ಆ ಜನಸಾಗರವನ್ನು ನೋಡಿದರೆ ಬಹುಶಃ ಯಾವುದೇ ಒಬ್ಬ ಅಧಿಕಾರಿಯುತ ವ್ಯಕ್ತಿ ನಿಧನರಾದಾಗಲೂ ಕೂಡ ಇಷ್ಟೊಂದು ಜನವನ್ನು ನಾವು ನೋಡಿರಲಿಲ್ಲ. ಇದು ಅವರ ಸರಳತೆ ವ್ಯಕ್ತಿತ್ವವನ್ನ ತೋರಿಸ್ತಾ ಇದೆ. ನನಗೆ ಅತ್ಯಂತ ಖುಷಿ ಇದೆ. ನಿಮಗೆ ಆಶ್ಚರ್ಯ ಇರ್ಬೋದು, ನನ್ನ ಸ್ವಂತ ಊರು ಹಿರೇಬೆಳಗೂರು, ಇಲ್ಲೇ ಪಕ್ಕದಲ್ಲಿ 3 ಕಿಲೋಮೀಟರ್. ನಾನು 42ರಿಂದ ಅಮ್ಮವ್ರನ್ನ ಚೆನ್ನಾಗಿ ಬಲ್ಲೆ. ನನಗೆ ದೊಡ್ಡಗೌಡರು ಟಿಕೆಟ್ ಅನ್ನು ಅನೌನ್ಸ್ ಮಾಡಿದಾಗ ನನಗೆ ಹಿರೇಬೆಳಗೂರಿಗೆ ಅಂತ ಅವ್ರಿಗೆ ಗೊತ್ತಾಗಿದೆ. ಹಿರೇಬೆಳಗೂರಿನಲ್ಲಿ ಯಾರು ಮನೆಯಪ್ಪ, ಯಾರು ನೀವು ಅಂತ ನನ್ನನ್ನು ಕೇಳಿದ್ರು. ಆಗ ನಾನು ಹೇಳಿದೆ, ನಮ್ಮ ತಂದೆ ರಿಟೈರ್ಡ್ ಟೀಚರ್ ಕಾಳಿ ಅಂತ ಅಂದ್ಬಿಟ್ಟು ಅಂತ ಹೇಳಿ. ಇನ್ನೊಬ್ರು ರಾಮಚಂದ್ರ ಅಂತಿದ್ರು. ಏನಪ್ಪ ನಾನು ಶಿಷ್ಯ ಕಣಪ್ಪ ನಿಮ್ಮ ತಂದೆಗೆ ರಾಮಚಂದ್ರನಿಗೆ, ನನ್ನ ಪುಣ್ಯ ನಮ್ಮ ಶಿಷ್ಯ ಒಬ್ಬ, ಅವರು ಕೂಡ ನೀನು MLA ಆಗ್ತಿದ್ದೀಯ ಅಂತ ಖುಷಿ ಇದೆ ಅಂತ ಹೇಳಿದವರು. ನನಗೆ ಅತ್ಯಂತ ಖುಷಿ ಆಯಿತು. ಈ ಥರದ ಒಂದು ಇವತ್ತು ಆ ವ್ಯಕ್ತಿತ್ವ ಒಬ್ಬ ಮಹಿಳೆಗಿರ್ತಕ್ಕಂಥದ್ದು ಬೇರೆಯವರಿಗೆ ಮಾದರಿಯಾಗಿರಬೇಕು. ಬರೀ ಕುಟುಂಬ ಮಾತ್ರ ಅಲ್ಲ, ಇಡೀ ರಾಜಕೀಯದ ಹೊರತಾಗಿ ಯಾರೇ ಮನೆಗೆ ಹೋದ್ವಿ, ಯಾಕಲ್ಲಿ ಭಾಗವಹಿಸಿದ್ದಾರೆ ಅರಿಯಪ್ಪ ಒಳಗಡಿಕೆ ಏನಂತೆ ಅವರದು ಯಾರು ಈ ಥರದ ಸರಳತೆಯನ್ನು ಪ್ರದರ್ಶನ ಮಾಡ್ತಾರೆ. ಪ್ರತಿ ರಾಜಕೀಯ ಕುಟುಂಬದವರು ಕೂಡ ಇದನ್ನೆಲ್ಲ ಮೈಗೂಡಿಸ್ಕೊಂಡ್ರೆ ಬಹುಶಃ ಯಾರಿಗೂ ಯಾವ ಅಪವಾದ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜನ ಸೇರಿರ್ತಕ್ಕಂಥದ್ದು ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಎಲ್ಲ ಮಹಿಳೆಯರು ನಾವೆಲ್ಲರೂ ಕೂಡ ಅವರ ಮಾರ್ಗದಲ್ಲಿ ಹೋಗೋಣ, ಜನಸೇವಕರಾಗಿ ಕೆಲಸ ಮಾಡೋಣ. ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ನಾನು ಒಂದ್ಸಾರಿ ಮಂತ್ರಿ ಆಗ್ಬೇಕು ಅಂತ ಹೇಳಿ ಸುಮ್ಮನೆ ಅಮ್ಮವ್ರ ಹತ್ರ ಹೋಗಿದ್ದೆ. ನಾನು ಅಮ್ಮ ಹೇಳಿ ದೊಡ್ಡವ್ರಿಗೆ ಎಲ್ಲರಿಗೂ ಹೇಳಿ ಅಮ್ಮ ನಾನು ಕೇಳೋದಿದ್ದೆ. ಎಲ್ಲಪ್ಪ ಹೇಳಕ್ಕಾಗತ್ತೆ, ನಮ್ಮ ಮಾತು ಕೇಳ್ತಾರ ಅವರು. ನಾನು ಬರೀ ಅವ್ರ ಸೇವೆ ಮಾಡೋದು, ನಿಮ್ಮ ಸೇವೆ, ದೇವ್ರ ಪೂಜೆ ಮಾಡೋದು ಬಿಟ್ಟರೆ ನಾನು ಇದ್ರಲ್ಲೆಲ್ಲ ತಲೆ ಹಾಕಲ್ಲ, ಒಳ್ಳೆದಾಗಿ ಹೋಗಪ್ಪ ಅಂತ ಈ ರೀತಿಯ ಒಂದು ರೀತಿಯ ಮಾತನ್ನ ಸಮಾಧಾನಕರವಾಗಿ ಹೇಳ್ಕೊಳಿಸ್ತಾ ಇದ್ದೆ. ತುಂಬಾ ನಾವು, ನನಗೂ ಕೂಡ ತಾಯಿ ಇಲ್ಲ, ಬಟ್ ಅವರೇ ನಮಗೆ ತಾಯಿ ಅಂತ ಅಂದ್ಕೊಂಡಿದ್ವಿ. ನಾವು ನಮ್ಮ ಜೊತೆ ಇಲ್ಲ. ಚೆನ್ನಮ್ಮನವರ ವಿಧಿವಶವನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಸಾರ್ವಜನಿಕರ ದರ್ಶನಕ್ಕೂ ಕೂಡ ಇಟ್ಟಿರ್ತಕ್ಕಂಥದ್ದು. ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ಅವರನ್ನ ಕಣ್ ತುಂಬಿಕೊಂಡಿರ್ತಕ್ಕಂಥ ದಿನ. ಬಹುಶಃ ನಮ್ಗೆ ಇವತ್ತು ನಾವು ತಾಯಿ ಕಳ್ಕೊಂಡಿರ್ತಕ್ಕಂಥದ್ರಲ್ಲಿ ದುಃಖದಲ್ಲಿ ನಾವಿದ್ದೀವಿ. ಬಹುಶಃ ಇವತ್ತು ಅವ್ರ ಕುಟುಂಬಕ್ಕೆ ಭಗವಂತ ಒಂದು ಒಳ್ಳೇದು ಮಾಡಲಿ, ಒಂದು ಧೈರ್ಯವನ್ನು ಕೊಡ್ಲಿ ಅಂತ ಹೇಳಿ ಒಟ್ಟು ಅಣ್ಣ ತಮ್ಮಂದಿರು ಎಲ್ಲರೂ ಮದುವೆಯಾಗಿ ಬೇರೆ ಬೇರೆದು ಕೂಡು ಕುಟುಂಬ ತರ ಈ ರಾಜ್ಯದಲ್ಲಿ ಬದುಕಿದಂತ ಒಂದು ಕುಟುಂಬ. ನಿಜವಾಗ್ಲೂ ಕೂಡ ಅವರು ಗೌಡ್ರು ಮತ್ತೆ ಚೆನ್ನಮ್ಮನವರ ಒಂದು ತೀರ್ಮಾನ ಏನಿತ್ತು ಅದರಂತೆ ಮನೆ ಚೆನ್ನಾಗಿ ನಡೀತಾ ಇತ್ತು. ಇವತ್ತು ಕೂಡ ನಮ್ಮ ಪಕ್ಷ ಈ ಮಟ್ಟಿಗೆ ಬರಬೇಕಾದ್ರೆ ಅವರ ಆಶೀರ್ವಾದ, ದೇವೇಗೌಡರು ಕೂಡ ದೇಶದ ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಅವರ ಕೊಡುಗೆ ಜಾಸ್ತಿ ಇದೆ. ಅವರ ದೈವ ಭಕ್ತಿಯಿಂದನೇ ನಾವು ಇಲ್ಲಿವರೆಗೆ ನಮ್ಮ ರೀಜನಲ್ ಪಾರ್ಟಿ ಒಂದು ಶಕ್ತಿ ಆಗಿರ್ತಕ್ಕಂಥದಕ್ಕೆ ಒಂದು ಸಾಕ್ಷಿ. ನಾವು ಇವತ್ತು ಹೇಳೋದಿಷ್ಟೇ, ಅವರ ಆಶೀರ್ವಾದದಿಂದ ನಾವೆಲ್ಲ ಬೆಳೆದಿದ್ವಿ.
ಮುಂದೇನು ಕೂಡ ಅವರ ದೈವ ಭಕ್ತಿ ನಮ್ಮೆಲ್ಲರ ಮೇಲೆ ಇರ್ತದೆ ಅಂತ ಆಶಿಸಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹಿರಿಯ ರಾಜಕಾರಣಿಗಳಿದ್ದೀರಿ ನೋಡಿ. ನಮ್ಮನ್ನ ಎಲ್ಲಾರು ಮಕ್ಳ ತರ ಕಾಣೋರು, ಯಾರೇ ಬರ್ಲಿ ಏನಾದ್ರು ಬರ್ಲಿ. ಮನೆಗೆ ಹೋದ ತಕ್ಷಣ ಕೇಳ್ತಿದ್ದೆ, ಬನ್ನಿ ಒಳಗಡೆ ಊಟ ಮಾಡಿ ತಿಂಡಿ ಅನ್ನೋದು ಬಿಟ್ರೆ ಬೇರೆ ಏನು ಇದು ಮಾಡ್ತಾ ಇರ್ತಿಲ್ಲ. ಅನ್ನಪೂರ್ಣೇಶ್ವರಿ ಅಂದ್ರೆ ಹೆಸರು ಅವ್ರಿಗೆ. ಬಹುಶಃ ನಮ್ಗೆ ಎಲ್ರನ್ನೂ ಕೂಡ ಒಂದೇ ತರ ಕಳ್ತಕ್ಕಂಥ ಭಾವನೆಯನ್ನ ನಾವು ನೋಡಿದ್ದು. ಅದರಿಂದ ಅವರ ಅಗಲಿಕೆ ನಮ್ಗೆ ನಿಜವಾಗ್ಲೂ ನಾವು ತಾಯಿ ಕಳ್ಕೊಂಡಂಗೆ ಅಂತಕ್ಕಂಥದ್ದು ನನಗೆ ಅನ್ನಿಸ್ತಾ ಇದೆ. Excellent temple is there. Madam, we are going to that temples only on the way. Now U-turn ತಗೊಳ್ಳೋದು. Yes, madam. Yes, madam. Yes, madam. Yes. ಜೈ ಶ್ರೀ ಗುರುದೇ. ನಾಡು ಕಂಡಂತಹ ನಮ್ಮ ರಾಷ್ಟ್ರ ನಾಯಕರಾಗಿದ್ದಂತಹ ನಮ್ಮೆಲ್ಲರ ಆತ್ಮೀಯರಾಗಿದ್ದಂತಹ ಹರದನಹಳ್ಳಿ ತಾಲೂಕಿನಲ್ಲಿ ಇಲ್ಲಿನ ಹೊಳೆಹೊನ್ನೂರು ತಾಲೂಕಿನಲ್ಲಿ ಹುಟ್ಟಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಭಾರತದ ಪ್ರಧಾನಮಂತ್ರಿಗಳಾಗಿ ನಮ್ಮ ದೇವೇಗೌಡರ ಧರ್ಮಪತ್ನಿಯಾದಂತಹ ಇವತ್ತು ನೈವೇದ್ಯರಾಗಿ ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಅವರು ಮಾಡಿದಂತಹ ಪೂಜಾ ಫಲ, ಅವರು ಚಿನ್ನದ ಚೆನ್ನಮ್ಮ ಅಂತಲೇ ಕರೆಸ್ಕೊಂಡು ಅವರು ಮಾಡಿದಂತಹ ತಪಸ್ಸಿನ ಫಲವಾಗಿ ಇವತ್ತು ದೇವೇಗೌಡರು ಆಯುಷ್ಯ ಆರೋಗ್ಯವಾಗಿ ಇವತ್ತು ನಾಡಿನಲ್ಲಿ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಅರಸಿ ಆಶೀರ್ವಾದ ಮಾಡಿದಂತಹ ಒಬ್ಬಳು ಮನೆಯಲ್ಲಿ ಗೃಹಿಣಿ ತಾಯಿಯಾಗಿ ಏನೆಲ್ಲ ಪವಿತ್ರ ಭಾವನೆಯಿಂದ ಒಂದು ಸೇವೆಯನ್ನು ಮಾಡಬೇಕು, ಆ ಸೇವೆಯೆಲ್ಲ ಮಾಡಿದಂತಹ ನಮ್ಮ ಶ್ರೀಮತಿ ಚೆನ್ನಮ್ಮನವರು ಇವತ್ತು ಎಲ್ಲರ ಆಶೀರ್ವಾದ ಪಡ್ಕೊಂಡು ಅವರು ಕೂಡ ಎಲ್ಲರಿಗೂ ಆಶೀರ್ವಾದ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡ್ಕೊಂಡು ನಿನ್ನೆಯಿಂದ ನೋಡ್ತಾ ಇದ್ದೀರಿ ಜನಸಾಗರ. ನಿನ್ನೆ ಹಾಸನ ಕ್ಯಾಲಡೇರಿ ಸರ್ಕಲ್ ಬಂದಾಗ 1:30 ಆದರೂ ಕೂಡ ಸಾವಿರಾರು ಜನ ತಾಯಂದಿರು, ಮಹಿಳೆಯರು, ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ಪ್ರೀತಿಗೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ. ಅವರು ಜಾಸ್ತಿ ಬೀಗದೆ ಬಾಗಿ ನಡೆದಂತಹ ನಮ್ಮ ಹೆಣ್ಣಮ್ಮನವ್ರಿಗೆ ಇವತ್ತು ಅಂತಿಮ ಯಾತ್ರೆಯನ್ನು ನಮ್ಮ ಬಹಳ ದುಃಖ ತಪ್ತರಾಗಿ ಅವ್ರ ಕುಟುಂಬ ವರ್ಗದವರು, ವಿಶೇಷವಾಗಿ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರು ಬಹಳಷ್ಟು ಅನ್ಯೋನ್ಯವಾಗಿ ಅವರ ದಾಂಪತ್ಯ ಜೀವನವನ್ನು ಹೇಗೆ ನಡೆಸಿದ್ರು ಅನ್ನೋದು ಒಂದು ಸಂದೇಶವಾಗಿ ಅದು ಉಳ್ಕೊಂಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಮಹಾತಾಯಿ ಒಂದು ಅಂತಿಮ ಸಂಸ್ಕಾರಕ್ಕೆ ಎಲ್ಲರೂ ನಾಡಿನಾದ್ಯಂತ ಜನ ಒಂದು ರಾಜಕೀಯ ಮುಖಂಡರ ಆದಿಯಾಗಿ ಎಲ್ಲರೂ ಕೂಡ ಒಂದು ಮಾತು ಹೇಳೋದು, ಮನೆಗೆ ಹೋದಂಥ ಸಂದರ್ಭದಲ್ಲಿ ಹೊಟ್ಟೆ ತುಂಬ ಅನ್ನ ಊಟ ಕೊಟ್ಟು ನಮ್ಮ ಹಾರೈಸಿದರೆ ಆ ಪ್ರೀತಿಗೆ ನಾವು ಎಷ್ಟು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಚೆನ್ನಮ್ಮನವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ಆದರ್ಶ, ಅವರ ಭಕ್ತಿ, ಶ್ರದ್ಧೆ ನಾವೆಲ್ಲ ಅದನ್ನು ಇಟ್ಕೊಂಡು ಅವ್ರ ಮಕ್ಕಳಾಗಲಿ, ಅವ್ರ ಮೊಮ್ಮಕ್ಕಳಾಗಲಿ ಎಲ್ಲರೂ ಕೂಡ ಅವರ ಹಾಕೊಟ್ಟಂತಹ ಸಂಸ್ಕಾರದಲ್ಲಿ ನಡೆದರೆ ಇವತ್ತು ಎಲ್ಲರೂ ಕೂಡ ಬಹಳಷ್ಟು ದುಃಖ ತಪ್ಪಾಗಿ ಚೆನ್ನಮ್ಮ ಅಂತ ಅಂದರೆ ಎಲ್ಲರೂ ಪ್ರೀತಿ ಮಾಡುವಂಥ ಒಬ್ಬ ಗೃಹಿಣಿಯನ್ನ, ಒಬ್ಬ ತಾಯಿಯನ್ನ ಎತ್ತನಾದಿ ಅಂತ ಪೂಜ್ಯಂತೆ ರಮಂತೆ ತತ್ರ ದೇವತ. ಯಾರ ಮನೆಯಲ್ಲಿ ಹೆಣ್ಮಕ್ಳಿಗೆ ಗೌರವ ಇರ್ತದೋ ಅದು ಸ್ವರ್ಗವಾಗಿರ್ತದೆ, ಅಲ್ಲಿ ಎಲ್ಲ ದೇವತೆಗಳು ವಾಸವಾಗಿರ್ತದೆ ಅಂತೇಳಿ ಎಲ್ಲ ಅನೇಕ ಹಿತನುಡಿಗಳನ್ನ ಹೇಳಿದಾರಲ್ಲ, ಅದು ಇವತ್ತು ಸತ್ಯ ಆಗಿದೆ ಅಂತ ಚೆನ್ನಮ್ಮನವರನ್ನೆಲ್ಲ ಈಗಾಗಲೇ ಎಲ್ಲ ವಿಧಿವಿಧಾನ ಪ್ರಕಾರ ಸ್ನಾನ ಎಲ್ಲ ಮಾಡಿಸಿ ಏನೆಲ್ಲ ವಿಧಿವಿಧಾನಗಳನ್ನ ಮಾಡಿ ವೇದ ಮಂತ್ರಗಳನ್ನ ಪಡಿಸಿ ಈ ಒಂದು ಪವಿತ್ರವಾದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಈಗ ಪ್ರೊಸೆಷನ್ ಮುಖಾಂತರ, ಮೆರವಣಿಗೆ ಮುಖಾಂತರ ಸುಮಾರು 2 ಗಂಟೆಯಿಂದ 4 ಗಂಟೆ ಆ ಒಂದು ಲಗ್ನದಲ್ಲಿ ಅವನ ಅಂತಿಮ ಸಂಸ್ಕಾರ ಆಯ್ತದೆ. ಇದಕ್ಕೆ ನಾಡಿನಾದ್ಯಂತ ಎಲ್ಲ ಶ್ರೀಮಠದ ಪರಮಪುರ ಜಗದ್ಗುರುಗಳು, ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರು ಮೊನ್ನೆನೂ ಕೂಡ ಮನೆಗೆ ಹೋಗಿ ದೇವೇಗೌಡರಿಗೆ ಸಾಂತ್ವನವನ್ನು ಹೇಳಿ ಬಂದಿದ್ದಾರೆ. ಇವತ್ತು ಕೂಡ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವರಿಗೆ ಪ್ರೀತಿಪಟ್ಟು ಮಹಾತಾಯಿಯನ್ನು ಇವತ್ತೆಲ್ಲ ಅರಸಿ ಆಶೀರ್ವಾದ ಮಾಡಿ ಕಳಿಸ್ಕೊಡುವಂಥ ವ್ಯವಸ್ಥೆಗಳಿಗಾಗಿ ಆಗ್ತಾ ಇದೆ. ಅವರ ಕುಟುಂಬಕ್ಕೆ, ವಿಶೇಷವಾಗಿ ನಮ್ಮ ಪ್ರೀತಿಯ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಮುತ್ಸಂದಿ ದೇವೇಗೌಡರಿಗೆ ಬಹಳಷ್ಟು ಅನ್ಯೋನ್ಯ, ಅಷ್ಟು ವರ್ಷಗಳಾದರೂ ಕೂಡ ಜೊತೆಯಲ್ಲಿ ಎಷ್ಟು ಅನ್ಯೋನ್ಯವಾಗಿದ್ರು ಅಂತಂದರೆ
ನಾವು ಹೇಳಲಿಕ್ಕೆ ಮಾತಿನಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅವರಿಗೆ ದುಃಖ ಭರಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ. ಕೇಂದ್ರ ಸಚಿವರಾದಂತಹ ನಮ್ಮ ಕುಮಾರಸ್ವಾಮಿ ಅವರಾಗ್ಬೋದು, ನಮ್ಮ ರೇವಣ್ಣವರಾಗ್ಬೋದು, ಅವ್ರ ಮಕ್ಕಳು ಬಾಲಕೃಷ್ಣ, ರಮೇಶ್ ಅವರು, ಮತ್ತು ಅನಸೂಯ, ಮತ್ತು ಶೈಲಜಾ, ಅವರೆಲ್ಲರಿಗೂ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಕುಟುಂಬಕ್ಕೆ, ಒಂದು ಕುಟುಂಬ ವರ್ಗಕ್ಕೆ ಒಂದು ನೋವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ. ಮತ್ತು ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆ ಎಲ್ಲ ಸದ್ಭಕ್ತರು ಬಹಳಷ್ಟು ಜನ ಬೆಳಗ್ಗೆಯಿಂದನೇ ಕಾಯ್ಕೊಂಡಿದ್ದಾರೆ. ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ನಿನ್ನೆ ಬೆಂಗಳೂರು ಬಿಟ್ಟಂಥ ಸಂದರ್ಭದಲ್ಲಿ ರಾತ್ರಿ ಹಾಸನಕ್ಕೆ ಬಂದರೆ ಅಷ್ಟು ರಾತ್ರಿ ಆದಂತ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ತೆರೆಯಿಂದ ಇಟ್ಕೊಂಡು ಮನೆ ಒಳಗಡೆ ಇದ್ದಂಥ ತಾಯಿ ಇಷ್ಟು ಪ್ರೀತಿಯನ್ನ, ಜನರ ಆಶೀರ್ವಾದವನ್ನ ಸಂಪಾದಿಸಿದರೆ ಅಂತ ಹೇಳಲಿಕ್ಕೆ ನಂಗೆ ಆಶ್ಚರ್ಯ ಆಯ್ತದೆ. ಒಳಗಡೆ ಇದ್ಕೊಂಡು ಆ ಭಗವಂತ ಕೃಪೆನ, ಈಶ್ವರನ ಪೂಜೆ ಮಾಡಿಕೊಂಡು, ದೇವಿಯ ಆಶೀರ್ವಾದ ಪಡ್ಕೊಂಡು, ಅವರ ಮನೆಗೆ ಎಲ್ಲರೂ ಹೇಳ್ತೀನಿ, ನಂಗೆ ಒಂದಲ್ಲ ಒಂದು ರೀತಿಯ ಸಹಾಯ ಮಾಡಿದ್ದಾರೆ ಅಂತ. ಮನುಷ್ಯ ಬದುಕಿದಂಥ ಸಂದರ್ಭದಲ್ಲಿ ಏನೊಂದು ಉಪಕಾರ ಮಾಡಿದ್ರೆ, ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ, ಅದು ಚೆನ್ನಮ್ಮವ್ರು ಇವತ್ತು ಉದಾಹರಣೆಯಾಗಿ ನಮಗೆಲ್ಲ ಕಾಣ್ತಾ ಇದ್ದಾರೆ. ಅವರಿಗೆ ಸ್ವರ್ಗ ಸಿಗಲಿ ಭಗವಂತ. ಅವರಿಗೆ ಇವತ್ತು ಇಷ್ಟು ವರ್ಷ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಗೆ ಇವತ್ತೆಲ್ಲ ದೈವಾಧೀನರಾಗಿದ್ದಾರೆ. ಅವರಿಗೆ ಮುಕ್ತಿ ಸಿಗಲಿ, ಮುತ್ತೈದೆ ಭಾಗ್ಯ ಸಿಕ್ಕಿದೆ ಅಂತ ನಾನು ಕೂಡ ಭಾವನೆ ಇಟ್ಕೊಂಡು ಅವರ ಕುಟುಂಬ ವರ್ಗಕ್ಕೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ತುಂಬದಿಂದ ಹಾರೈಸ್ತೇನೆ. ಜೈ ಶ್ರೀ. ಇವತ್ತು ನಮಗೆ ಈ ಒಂದು ಕರ್ನಾಟಕಕ್ಕೆ ಆದರ್ಶ ದಂಪತಿಗಳಾಗಿ ದೇವೇಗೌಡರು, ಮಾಜಿ ಪ್ರಧಾನಿಗಳು, ಚೆನ್ನಮ್ಮನವರು, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅವರ ದಾಂಪತ್ಯ ಜೀವನ ಆ ಥರ ಒಂದು ಬಾಳಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯವಿಲ್ಲ. ಆ ಥರ ಬಾಳಿ ಬದುಕಿ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಅವರ ಧರ್ಮಪತ್ನಿ ಕಳೆದ ಒಂದು ವರ್ಷಗಳ ಕಾಲ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದರು. ಈ ಒಂದು 2 ದಿನಕ್ಕೆ ಮುಂಚೆ ಅವರು ವಿಧಿವಶ ಆಗಿರ್ತಕ್ಕಂಥದ್ದು ತುಂಬ ದುಃಖ ಆಗಿರ್ತಕ್ಕಂಥದ್ದು ಎಲ್ಲರಿಗೂ. ಈ ಒಂದು ಇದು ಇವತ್ತು ಅಂತಿಮ ಘಟ್ಟದಲ್ಲಿ ನಾವೆಲ್ಲ ಕೂಡ ಇರ್ತಕ್ಕಂಥದ್ದು. ಬೆಳಗಿನಿಂದಲೂ ಕೂಡ ಅವರಿಗೆ ಆ ಒಕ್ಕಲಿಗೆಯ ಸಂಪ್ರದಾಯ ಪ್ರಕಾರವಾಗಿ ಅವರಿಗೆ ಮಂಗಳ ಸ್ನಾನ ಮಾಡಿಸಿ, ಪಂಚಗವ್ಯ ಪುಣ್ಯಾಹ ವಾಚನ ಮಾಡಿ, ಕರ್ಣಪಠಣ ಮಂತ್ರಗಳನ್ನೆಲ್ಲ ಹೇಳಿ, ಅವರಿಗೆ ಯಾವ ವಿಧಿವಿಧಾನದಿಂದ ಅವ್ರಿಗೆ ಮಾಡಿಸ್ಕೋಬೇಕು ಅನ್ನೋ ಒಂದು ಇದಿತ್ತೋ ಆ ವಿಧಿವಿಧಾನದಿಂದ ಅವರ ಶ್ರದ್ಧೆ, ಅವರ ಭಕ್ತಿ ಪೂರ್ವಕವಾಗಿ ಇದು ನಡ್ಕೊಂಡು ಬರ್ತಾ ಇತ್ತು. ಸಮಯ ಇದು ಒಂದು ಪ್ರಸಿದ್ಧವಾಗಿರೋದ್ರಿಂದ ಸಮಯ ನಾವು ತುಂಬಾ ನಿಖರವಾಗಿ ನಾವು ಮಾಡಕ್ಕೆ ಸ್ವಲ್ಪ ಆಗ್ಲಿಲ್ಲ. 3 ರಿಂದ 4 ಗಂಟೆ ಒಳಗಡೆ ಆಗ್ಬೇಕು ಅನ್ನೋದು ಇವಾಗ ಸೂಚನೆ ಆಗಿರ್ತಕ್ಕಂಥದ್ದು. ಇವಾಗೆಲ್ಲ ಇಲ್ಲಿ ಪ್ರಕ್ರಿಯೆ ಎಲ್ಲ ಮುಗಿದಿದೆ. ನಂತರ ಇದನ್ನ ಒಂದು 3-4 ಹಳ್ಳಿಗೆ ತಗೊಂಡೋಗಿ 3 ಗಂಟೆ ಸಮಯಕ್ಕೆ ಹರದನಹಳ್ಳಿಗೆ ತರುವಂತ ಸೂಚನೆ ಕೊಟ್ಟಿದ್ದಾರೆ. 3 ರಿಂದ 4 ಗಂಟೆ ಒಳಗಡೆ ಇದನ್ನು ಮುಗಿಸ್ಬೇಕು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಸಮಾಧಿ ಸ್ಥಳದಲ್ಲಿ ಒಂದು 3/4 ಗಂಟೆ, ಅರ್ಧ ಗಂಟೆ ಪೂಜೆ ಇದೆ. ಅದ ನಂತರ ಅವರ ಆ ಥರ ಪೂಜೆ ಇದೆ. ಆ ಒಕ್ಕಲಿಗ ಸಂಪ್ರದಾಯ ಪ್ರಕಾರವಾಗಿ ಅವರ ವಿಧಿವಿಧಾನ ಮಾಡಿಕೊಂಡು ನಂತರ ಅವರ ಅಲ್ಲಿ ಪೂಜೆ ಎಲ್ಲ ಅದನ್ನ ಹೇಳಕ್ಕಾಗೋದಿಲ್ಲ. ಅದು ಗುಪ್ತವಾದಂಥ ಪೂಜೆಗಳು. ನಾವು ಬೆಂಗಳೂರಿನ ತಿರುಮಲಗಿರಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ನಮ್ಮ ಗೌಡರ ಕುಟುಂಬಕ್ಕೆ ತುಂಬಾ ಬೇಕಾಗಿರ್ತಕ್ಕಂಥ ದೇವಸ್ಥಾನ. ಅವರ ಸಂಸ್ಥಾಪಕ ಕೂಡ ಕಣ್ಣನ್ ಸ್ವಾಮೀಜಿ ಅಂತ. ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಬೆಂಗಳೂರಿಂದ ಒಂದು 8 ರಿಂದ 10 ಜನ ಬಂದಿರತಕ್ಕಂಥದ್ದು. ಆಮೇಲೆ ಶ್ರೀರಂಗಪಟ್ಟಣದಿಂದ ಒಂದು 5-6 ಜನ ಬಂದಿರ್ತಕ್ಕಂಥದ್ದು.
ಒಂದು ಐದು ಫೋನು ಬಸ್ಸು ಬಸ್ಸು ಸ್ವಲ್ಪ ಹಿಂದೆ ಇಟ್ಬಿಡಿ.